ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಫಸ್ಟ್ ಕ್ಲಾಸಾಗಿದ್ದೀನಿ. ಆ್ಯಂಡ್ ಏನಪ್ಪ ಇದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಎಸ್, ನಾವು ಗೋವಾಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಟ್ರಿಪ್ಪು ಅರ್ಜೆಂಟಾಗಿ ಫಿಕ್ಸ್ ಆಯಿತು. ಆ್ಯಂಡ್ ಮಾರ್ನಿಂಗ್ ಫಿಕ್ಸ್ ಆಯಿತು, ನೈಟ್ ಹೊರಡ್ತಾ ಇದ್ದೀವಿ. ನಾವು ಮತ್ತು ರಾಜೇಶ್ ಅವರ ಫ್ಯಾಮಿಲಿ ಹೊರಟಿದ್ದೀವಿ. ಆ್ಯಂಡ್ ಹೊರಟಿದ್ದೆ ಲೇಟ್ ಆಯಿತು. ನಾವು 6:30 ಆಯಿತು ನಾವು ಈವ್ನಿಂಗ್ ಬಿಡೋ ಅಷ್ಟೊತ್ತಿಗೆ. ಸ್ವಲ್ಪ ಲೇಟ್ ಆಯಿತು. ಸೊ ಹೊರಟ್ವಿ. ಆನ್ ದ ವೇ ಮಕ್ಕಳು ಟ್ರಾವೆಲ್ ಮಾಡ್ತಾಯಿದ್ರಲ್ಲ, ಆನ್ ದ ವೇ ಮಕ್ಕಳು ಹೊಟ್ಟೆ ಹಸಿ ಅಂತ ಇದ್ದರು. ಸೊ 9 o'clock ಆಗಿತ್ತು. ಅವರು ಏನಾದರೂ ತಿನ್ನಲಿ ಅಂತ ಅಲ್ಲಿ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಎಲ್ಲ ತಿನ್ನಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಚಾನಲ್ ಅಮ್ಮ ನಂದೊಂದು ಚಾನಲ್ ಮಾಡಮ್ಮ ಅಂತ ಕೂತಿದ್ದ. ಫ್ರೈಡ್ ರೈಸು ರೋಟಿ ಎಲ್ಲ ತಗ್ಸ್ಕೊಂಡಿದ್ದೀವಿ, ತಿಂತಾಯಿದ್ದೀವಿ. ಎಲ್ಲೋದ್ರು ಇವರಿಬ್ರು? ಪಪ್ಪ ಎಲ್ಲ ಖುಷಿನೇ? ಪಪ್ಪ ಮತ್ತು ಅಂಕಲು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನಿದ್ರು ಮಾರ್ನಿಂಗೇ ನಮ್ಮ ಜರ್ನಿ ಸ್ಟಾಪ್. ಇಲ್ಲಿ ತಗೊಂಡಿತ್ತ ಎಲ್ಲಿ ತೋರ್ಸು? ಇವನೇ ಬೆಟ್ಟ 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 ನಾವು ಗೋವಾಗೆ ಬಂದು ರೀಚ್ ಆದ್ವಿ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ರೆಸಾರ್ಟ್ ಒಂದು ರೂಮ್ ಮಾಡಿದ್ವಲ್ಲ, ಆ ರೂಮ್ ಹತ್ರಕ್ಕೆ ನಾವು ಇವಾಗ ಹೊರಡಬೇಕು. ಇಲ್ಲಿ ಅಸೆ ಆಯ್ ಏಯ್ ಸದ್ವಿ ಕೆಳಗೆ ನೋಡು. ಇದೇ ನಾವು ಮಾಡಿದ್ದು ರೆಸಾರ್ಟು, ನಿಖಿತಾ ರೆಸಾರ್ಟ್ ಅಂತ. ಕಲ್ಲಂಗುಟ್ ಬೀಚ್ ಇದೆಯಲ್ಲ, ಅದಕ್ಕೆ ನಿಯರ್ ವಾಕಬಲ್ಲೇ. ಒಂದು 10 minutes to 15 minutes ವಾಕ್ ಮಾಡ್ಕೊಂಡು ಹೋದರೆ ಅಲ್ಲೇ ಕಲ್ಲಂಗುಟ್ ಬೀಚ್ ಇರೋದು. ಸೊ ನಮಗೆ ಹತ್ರ ಆಗುತ್ತೆ ಅಂತ ಹೇಳಿ ನಾವು ನಿಯರೇ ರೂಮ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನಾವು ಬಿಫೋರ್ ಏನು ರೂಮ್ ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ನಾವು ಹೋಗೋ ಪ್ಲ್ಯಾನೇ ಇರಲಿಲ್ಲ. ಅರ್ಜೆಂಟಾಗಿ ಪ್ಲ್ಯಾನ್ ಆಗಿದ್ದು. ಸೊ ಅಲ್ಲಿಗೆ ಹೋದ್ಮೇಲೆ ನಾವು ರೆಸಾರ್ಟ್ನ ಬುಕ್ ಮಾಡಿದ್ದು. ನಮಗೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಏನೂ ಮಾಡೋಕ್ಕಾಗಲ್ಲ ಅಂತ ಅದನ್ನು ಬುಕ್ ಮಾಡಿದ್ವಿ. ನನ್ನ ಮಕ್ಳಿಗೆ ಇದು ನಾವು ಮಾಡಿರೋ ರೂಮ್. ಇದೊಂದು ರೂಮ್ ಇದೆ. ಆ್ಯಂಡ್ ಇದು ಒಂದು ಬಾತ್ರೂಮ್ ಇದೆ. ಆ್ಯಂಡ್ ಇದೊಂಥರ ಹಾಲ್ ಥರ ನೋಡಿ. ಇಲ್ಲೆಲ್ಲ ಆಲ್ರೆಡಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಒಂದು ಸೋಫಾ ಕೊಟ್ಟಿದ್ದಾರೆ. ಫ್ರಿಜ್ ಟಿವಿ
ಆ್ಯಂಡ್ ಇಲ್ಲಿ ಇಲ್ಲೊಂದು ಸೋಫಾ ಆ್ಯಂಡ್ ನಮ್ಮ ಬಟ್ಟೆಗಳು ಇಟ್ಕೊಂಡು ನನ್ನ ಕಬೋರ್ಡ್ ಕೊಟ್ಟಿದ್ದಾರೆ. ಪಿಲ್ಲೋಸ್ ಆ್ಯಂಡ್ ಹ್ಯಾಂಗರ್ಸ್. ಬಂದು ಆನ್ ಮಾಡ್ತಾರೆ. ಈ ವಿಂಡೋಯಿಂದ ನಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ. ಲಾಸ್ಟ್ ಟೈಮ್ದು ಚೆನ್ನಾಗಿತ್ತು, ಬಟ್ ಇದು ಅಷ್ಟೊಂದು ಇಷ್ಟ ಆಗಿಲ್ಲ ನಮಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮಗೆ ಸಿಕ್ಕಲೇ ಇಲ್ಲ. ನಮಗೆ ಗೊತ್ತಿಲ್ಲದೆ ಬಂದಿದ್ದು. ಆ್ಯಕ್ಚುಲಿ ನನ್ನೇ ಫಿಕ್ಸ್ ಆಗಿ ನೈಟ್ ಬಂದಿದ್ದು ನಾವು. ಸೊ ಸಿಕ್ಕಿರೋದನ್ನ ಅಡ್ಜಸ್ಟ್ ಮಾಡ್ಕೊಡು. ಇದು ಹೊರಗಡೆ ವ್ಯೂ ಈ ಥರ ಇದೆ. ಇದು ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಆ ಕಡೆ ಹೋಟೆಲ್. ಮಾಡಬೇಕಾ? ಹೋಗು ಹೋಗಿ ಹೋಗಿ ಒಬ್ಬೊಬ್ಬರಾಗ ಬಾತ್ರೂಮ್ಗೆ ಹೋಗಿ. ಗಾಗಲ್ಸ್ ಎತ್ಕೊಂಬರಕ್ಕೆ ನನ್ನ ಲೆಫ್ಟ್ ಸೈಡ್ ಐತೆ ಗಾಗಲ್ಸ್. ಆಮೇಲೆ ಇದು ನೀ ಸ್ವಿಮ್ ಮಾಡಿ ಪಾಪಂಗೆ ತೋರಿಸು. ಅಲ್ಲಿ ಬೋರ್ಡ್ ಇಟ್ಟಿದ್ದಾರೆ, ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಐತಲ್ಲ ಅಲ್ಲಿ ಬೋರ್ಡ್ ಇಟ್ಟಿದ್ದಾರೆ. ಇಲ್ಲಿ ಬಂದ್ ಮಾಡು, ಇಲ್ಲೇ ಮಾಡು, ಸಿಕ್ಕಾಪಟ್ಟೆ ಡಿಪ್ ಐತೆ. ನೋಡು ನೋಡು. ನೀನು ಓಡ್ ಜಂಪ್ ಮಾಡಿಬಿಡ, ಜಾರ್ ಬಿಡುತ್ತೆ ಸದ್ವಿಕಾ. ಕುತ್ಕೊಂಡಿಲಿ ಚಿನ್ನ, ಅಲ್ಲಿಂದನೇ ಬರ್ಬೋದಾಗಿತ್ತಲ್ಲ. ಇಲ್ಲಿಂದ ಹೋಗಿ ಇಲ್ಲಿಂದ ಹೋಗಿ ಇಳಿದು. ಬೇಡ ಬೇಡ, ಇಲ್ಲಿಂದನೇ ಇಳಿ. ನಿಧಾನ. ಅಲ್ಲ ನೋಡು ಎಷ್ಟೈತೆ ಹಿಡ್ಕೊಳ್ರಿ. ಹಂಗೆಲ್ಲ ಬರ್ಬಾರ. ಫುಲ್ ಇಲ್ಲಿ ನೋಡೋಣ, ಇಲ್ಲಿ ಇಲ್ಲಿ ಹಾಂ ಫುಲ್ ಇಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊ ಆ ಕಡೆಯಿಂದ. ಮಾಡು ಹುಡುಗು. ಆಯ್ತು ಆಯ್ತು. ಹ್ಞೂ ಹಂಗಲ್ಲ, ಕಾಲು ಕೆಲ ಫಿಕ್ಸ್ ಮಾಡು. ಅಲ್ಲಿ ಗಂಟೆ ಆಯ್ತು. ಅಲ್ಲಿಬ್ರು ಮಲ್ಕೊಬಿಡಿ, ಒಂದು ಫೋಟೋ ತೆಗಿತೀನಿ. ಹಾಯ್ ಫ್ರೆಂಡ್ಸ್. ನಾವು ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಹಾಗೆ ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತಂದರು. ಅವರನ್ನೆಲ್ಲ ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ವಿ. ಆಮೇಲಿಂದ ನಾವು ಬಂದು ಊಟ ಮಾಡಬೇಕಾಗಿತ್ತು, ಟೈಮ್ ಆಗಿತ್ತು. ಊಟ ಮಾಡಿಕೊಂಡು ಹಾಗೆ ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು, ಮಕ್ಕಳೆಲ್ಲ ಬೀಚ್ಗೆ ಹೋಗಬೇಕು ಅಂತಿದ್ರು. ಸೊ ಕಲ್ಲಂಗುಡ್ ಬೀಚ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ಬಂದ ತಕ್ಷಣ ಬೋಟಿಂಗ್ ಹೋಗೋಣ ಅಂತ ಬೋಟಿಂಗ್ ಹೋಗಿ ಯಾರು
ಬೇಡ ಬನ್ನಿ ಇನ್ನೂ ನಿನಗೆ 20 ವರ್ಷ ಆಗಿದೆ. ನಾವು ಜಾಸ್ತಿ ಏನು ಬೀಚಲ್ಲಿ ಆಟ ಆಡಲಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಹೋಗಿದ್ವಿ. ಪ್ಯಾರಾಶೂಟ್ ಆಗಿರ್ಬೋದು, ಬಂಪರ್ ರೈಡ್, ಬನಾನಾ ರೈಡ್ ಅಂತ ತುಂಬಾ ಆ್ಯಕ್ಟಿವಿಟೀಸ್ ಹೋಗಿದ್ವಿ. ಬಟ್ ಈ ಸಲ ಜಾಸ್ತಿ ಎಲ್ಲೂ ಹೋಗಲಿಲ್ಲ. ಬರೀ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ರಿಟರ್ನ್ ಬಂದು ರೂಮ್ಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಮತ್ತೆ ನೈಟ್ ಕಲ್ಲಂಗುಡ್ ಬೀಚ್ಗೆ ಹೋಗ್ತಾ ಇದ್ದೀವಿ. ನೈಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನೈಟ್ ಹೊರಡ್ತಾ ಇದ್ದೀವಿ. ಇಲ್ಲಿ ಉಳ್ಳ ಚಿಕನ್ ಗ್ರಿಲ್ ಅಂತೆ. ಇಲ್ಲಿ ನೋಡಿ ಇಬ್ರು ಚಿನ್ನ ನಾನು ಹೇಳಿದ್ನಲ್ಲ, ನಾವು ಮಾಡಿರೋ ರೂಮ್ಗೂ ಕಲ್ಲಂಗುಡ್ ಬೀಚ್ಗೂ ವಾಕಬಲ್ ಅಂತ. ಸರಿ ವಾಕ್ ಮಾಡ್ಕೊಂಡು ಹೋಗೋಣ, ಈವ್ನಿಂಗ್ ಅಲ್ವಾ ಅಂತ ಹೇಳಿ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಕಲ್ಲಂಗುಡ್ ಬೀಚ್ ಆಗಿರ್ಬೋದು, ಬಾಗಾ ಬೀಚ್ ಆಗಿರ್ಬೋದು, ಆ್ಯಕ್ಚುಲಿ ನೈಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಸಾಂಗ್ಸ್ ಆಗಿರ್ಬೋದು, ಅಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರಲ್ಲ ಅದಾಗಿರ್ಬೋದು, ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ಆ ಬೀಚ್ ಪಕ್ಕ ಲೈಟಿಂಗ್ಸ್ ಎಲ್ಲ ಸೂಪರಾಗಿರುತ್ತೆ. ಇಲ್ಲಿ ನೋಡಿ ಯಾರೋ ಮಾಸ್ಕ್ ಹಾಕೊಂಡಿದ್ದಾರೆ. ಅದನ್ನೇ ಹೇಳಿದ್ ನಾನು. ಏಯ್ ಬನ್ನಿ.
ನಾನು ಏರ್ ಬೀಡ್ಸ್ ಹಾಕ್ಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದ್ದಾಗಲೇ ಹಾಕ್ಸ್ಕೋಬೇಕಾಗಿತ್ತು, ತುಂಬಾ ಇಷ್ಟ ಆಯಿತು ನನಗೆ ಹಾಕ್ಸ್ಕೋಬೇಕು ಅಂತ, ಬಟ್ ಆಗಿರಲಿಲ್ಲ. ಬಟ್ ಈ ಟೈಮು ಮಾರ್ನಿಂಗ್ ಒಂದು ಸಲ ಬಂದಿದ್ದರು, ಬೇಡ ಅವರೇನೋ 150 ಏನೋ 200 ಏನೋ ಹೇಳಿದ್ರು. ಅದಕ್ಕೆ ಬೇಡ 100ಗೆಲ್ಲ ಹಾಕ್ಕೊಡ್ತಾರೆ ಅಂತ ಅಂದರು ಅಣ್ಣ. ಅದಕ್ಕೆ ಆಯಿತು ಸುಮ್ಮನೆ ಆಗ್ಬಿಟ್ವಿ ನಾವು. 3 ಸಲನೂ ಹಾಕ್ಸ್ಕೊಂಡಿಲ್ಲ, ಈ ಸಲ ಹಾಕ್ಸ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅಲ್ಲಿ ಕಲ್ಲಂಗೂಡು ಬೀಚ್ ಹತ್ರನೂ ಬಂದಿದ್ದರು, ನಾವು ಹೋಗಿದ್ವಲ್ಲ ಆ ಟೈಮಲ್ಲಿ. ಎನಿ ಟೈಮ್ ಇರ್ತಾರೆ ಅಲ್ಲೆಲ್ಲ, ತಿರ್ಗಾಡ್ತಿರ್ತಾರೆ, ಯಾರು ಕೇಳಿದ್ರೂ ಹಾಕ್ಕೊಡ್ತಾರೆ. ಆ್ಯಂಡ್ ಆಮೇಲಿಂದ ಹಾಕ್ಸ್ಕೊಳ್ಳೇಬೇಕು ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡೆ 100 ರುಪೀಸು. ಆಮೇಲೆ ನಾನು ಹಾಕ್ಸ್ಕೊಂಡೆ, ನನ್ನ ಫ್ರೆಂಡು ಹಾಕ್ಸ್ಕೊಂಡ್ರು, ಆಮೇಲೆ ಇಮಾನಿನೂ ಹಾಕ್ಸ್ಕೊಂಡ್ಳು. ಗೋಯಿಂಗ್ ಎಲ್ಲ ಮುಗೀತು, ಮಜಾ ಎಲ್ಲ ಮಾಡಿ. ಬಟ್ ಸಿಕ್ಕಾಬಡೆ ರಶ್ ಇದ್ರೆ ಸಲ ಡ್ಯಾನ್ಸ್ ಮಾಡೋದಕ್ಕೆ ಹೋಗೋಕ್ಕಾಗಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಡಿನ್ನರ್. ಊಟ ಮಾಡೋಕ್ಕೆ ಬಂದಿದ್ದೀವಿ. ಆಲ್ರೆಡಿ 12 o'clock ಆಗಿದೆ. ಈಗ ಊಟಕ್ಕೆ ಕುತ್ಕೊತಾ ಇದ್ದೀವಿ. ಊಟ ಮಾಡಿಕೊಂಡು ಇಲ್ಲೇ ಹೋಟ್ಲ್ ಹತ್ರನೇ ಬಂದ್ವಿ. ಅಲ್ಲೇ ತುಂಬ ದೂರ ಆಗುತ್ತೆ ಅಂತ ಈಗ ನಾವು ಮಾಡಿದ್ವಲ್ಲ ರೂಮ್, ಅಲ್ಲೇ ಬಂದಿದ್ದೀವಿ. ಊಟ ಮಾಡ್ಕೊಂಡು ಮಾಡ್ಕೋತೀವಿ. ಆಲ್ರೆಡಿ ಲೇಟ್ ಆಯಿತು, 12 o'clock ಆಗಿತ್ತು. ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಾವು ಹೋಗಿ ಮಲ್ಕೊಂಡ್ವಿ, ರೆಸ್ಟ್ ಮಾಡೋಣ ಅಂತ. ಆ್ಯಂಡ್ ಬೆಳಗ್ಗೆ ನೆಕ್ಸ್ಟ್ ವಿಡಿಯೋ ಇದೆ, ನೋಡೋದು ಮರಿಬೇಡಿ, ಕಂಟಿನ್ಯೂಯೇಷನ್ ಇದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್.